ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಬ್ಯಾಂಕ್ದ ಅಧ್ಯಕ್ಷರಾದಂಥ ಮಾನ್ಯ ಬ್ಯಾಳೆಹಳ್ಳಿ ಗೋವಿಂದಗೌಡರು, ಎರಡು ಜಿಲ್ಲೆಗೂ ಅಧ್ಯಕ್ಷರವರು. ನಮ್ಮ ಶ್ರೀನಿವಾಸಪುರ ತಾಲೂಕು ಆಂಧ್ರ ಗಡಿ ಬಾರ್ಡು, ಆ ಗಡಿ ಬಾರ್ಡ್ರಲ್ಲೇ ರಾಯಲಪಾಡ ಸಹಕಾರ ಸಂಘದ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಶ್ರೀನಿವಾಸಪುರ ತಾಲೂಕು ಆಡಳಿತಾಧಿಕಾರಿಗಳಾಗಿರ್ತಂಥ ಶ್ರೀನಿವಾಸ್ ಎ ವಿ ಅಂತ ಅವ್ರದ್ದು ಎ ವಿ ಶ್ರೀನಿವಾಸದ್ದು ಅಂಕಾಲ್ ಮಡುಗು ಅಂತ ಅವ್ರದ್ದು ಅಧ್ಯಕ್ಷರದು ಮಂಡ್ಯಾಲ್ ನಾರಾಯಣ ಸ್ವಾಮಿದು. ಈ ಕೋಲಾರ ತಾಲೂಕು ಬ್ಯಾಳೆಹಳ್ಳಿ ಗೋವಿಂದಗೌಡರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗೆ ಅಧ್ಯಕ್ಷರವರು. ನಾವೇ ಸಿಕ್ಕಿದ್ದೀವಿ ಅವ್ರಿಗೆ. ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಾವೇ ಸಿಕ್ಕಿದ್ದೀವಿ. ಆ ಕಡೆ ಭಾಗದಲ್ಲಿರತಕ್ಕಂಥ ಮಹಿಳೆಯರಿಗೆ ಬೆನಾಮಿ ಹೆಸರಲ್ಲಿ 1,75,00,000 ಸಾಲ ಮಾಡಿ ತಿಂದಿದ್ದಾರೆ ಅವರು. ಅವರಿಗೆ ಸೂಕ್ತ ಕ್ರಮ ಜರುಗಿಸಲೇಬೇಕು. ಏನು ಅಂತಂದರೆ ನಾವು ಕೇಳಿದ್ದೀವಿ ಮೊದಲನೇ ಸಲ, ಯಾಕಪ್ಪ ನೀನು ಅಮ್ಮ ಈ ಸೀಲು ಇದು ರೆಸಲ್ಯೂಷನ್ ಬುಕ್ ಯಾಕೆ ಇಸ್ಕೊಂಡು ಹೋಗ್ತೀಯ ಅಂತ ಕೇಳಿದ್ರೆ, ಕೊಡಿ ನಿಮಗೆ ಸಾಲ ಮರುಪಾವತಿ ಮಾಡ್ತೀವಿ, ಒಂದು ಕಂತು ಬಿಟ್ಟಿದ್ದೀವಿ, ಒಂದು ಕಂತು ನಾವು ಕೊಟ್ಟಿದ್ದೀವಿ, ಎರಡನೇ ಕಂತು ನೀವು ಪಡೀರಿ ಅಂತ ನಮ್ಮ ಹತ್ರ ದೌರ್ಜನ್ಯವಾಗಿ ದುಮ್ಮಕ್ಕವಾರವಾಗಿ ಬೆನಾಮ ಹೆಸರಲ್ಲಿ ಎಷ್ಟು ಸಂಘಗಳಲ್ಲೇ 45-50 ಸಂಘಗಳಿದೆ. ಕನ್ನಡನೇ ಬರಲ್ಲ ಅವ್ರಿಗೆ. ಕೂಲಿ ಮಾಡೋದು ಏನೋ ಬಂದರೆ ಕೇಳಿದ್ರೆ ಅಲ್ಲಿ ಕೇಳಿದ್ರೆ ಯಾಕೆ ಸರ್ ನಮ್ಮ ಹತ್ರ ಬುಕ್ ಇಸ್ಕೊಂಡು ಹೋದ್ರು ಅಂತಂದರೆ, ನಿಮ್ಗೆ ಗೊತ್ತಿಲ್ಲ ಸಾಲ ಕೊಡ್ತೀವಿ ಅಂತ ಇಸ್ಕೊಂಡೋದು. ಕೇಳಿದಾಗ ನಮಗೆ ಸಾಲನೂ ಕೊಟ್ಟಿಲ್ಲ ಅವರು. ನಮ್ಮ ಬುಕ್ ಹೋಗಲಿ ರೆಸಲ್ಯೂಷನ್ ಬುಕ್ ಆದರೆ ಕೊಡಿ ಅಂತಂದ್ರೆ ಬುಕ್ಕು ಕೊಡಲಿಲ್ಲ. ಮತ್ತು ನಾವು ಕೇಳಿದಾಗ ಯಾರೋ ಒಂಥರ ಆ ಪಾರ್ವತಮ್ಮ ಬಂದು ಬುಕ್ ತೋರಿಸಿದ್ರು. ಅಣ್ಣ ನನಗೆ ಲೋನೇ ಕೊಟ್ಟಿಲ್ಲ, ಹೆಂಗನ ನನಗೆ ನನಗೆ ಅಕೌಂಟ್ಗೆ ದುಡ್ಡು ಬಿತ್ತು ಅಂತ ಕೇಳಿದಾಗ ಅವ್ರು ಕೇಳಿದ್ರೆ ಅಲ್ಕೊಂಬಿಟ್ರು. ಅಯ್ಯೋ ನಾನು ಆ ಭಾಗದಲ್ಲಿ ಆಂಧ್ರ ಗಡಿ ಬಾರ್ಡದಲ್ಲಿ ಸುನ್ಕಲ್ಲು ಮಜ್ರ ಕೊತ್ತಗಟ್ಟೆ ಗ್ರಾಮದಲ್ಲೇ ಪಾರ್ವತಮ್ಮ ಅಂತ ಬಂದು ಕೇಳಿದಾಗ, ಅಮ್ಮ ನಡಿಯಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಸಿ ಯಾರ ಹೆಸರಿಗೆ ಹೋಗಿದೆ ಅಂತ ತನಿಖೆ ಮಾಡಿದ್ರೆ ಒಪ್ಪಲೇ ಇಲ್ಲ. ನಾವು ಸುಜಿತವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ರಾಯಲಪಾಡು PSI ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದೆಲ್ಲ ದಾಖಲಾತಿಗಳು ನಮಗೆ ಬಂತು. ಯಾರ್ಯಾರು ನುಂಗಿದ್ದಾರೆ, ಯಾರ್ಯಾರ ಹೆಸರೆಲ್ಲ ಬೆನಾಮಿ ಸಾಲ ಮಾಡಿದ್ದಾರೆ ಅಂತ ಬಂದ ತಕ್ಷಣ ಕೇಳಿದ್ರೆ ಆ ಪ್ರಕಾರ ನಮ್ಗೆ ಸಿಕ್ತು ದಾಖಲಾತಿಗಳು. ಆ ಬೆನಾಮಿ ಸಾಲ ತಗೊಂಡಿದ್ದಾರೆ ನೋಡಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಿಗೆ ಅಧ್ಯಕ್ಷರಾದಂಥ ಬ್ಯಾಳೆಹಳ್ಳಿ ಗೋವಿಂದಗೌಡರು ನಮ್ಮ ಶ್ರೀನಿವಾಸಪುರ ತಾಲೂಕು ಬರೀ ರಾಯಲಪಾಡು ಸೊಸೈಟಿಯಲ್ಲೇ 1,75,00,000 ತಿಂದಿದ್ದಾರೆ ಅಂತಂದರೆ, ಇಡೀ ನಮ್ಮ ಎರಡು ಜಿಲ್ಲೆಯಾಗಲೂ ಇಲ್ಲೇ ಗೌರಿಬಿದನೂರಿಂದ ಹಿಡಿದು ರಾಯಲಪಾಡುವರೆಗೂ ಪಲ್ಗೂರು ಆಂಧ್ರ ಬಾರ್ಡ್ರ್ವರೆಗೂ ಹಿಡಿದು ಎಷ್ಟು ಕೋಟಿ ತಿಂದಿರ್ಬೋದು ಇವರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಯಾರ್ಯಾರು ನಾರಾಯಣ ಸ್ವಾಮಿ, ಶ್ರೀನಿವಾಸು ಮತ್ತು ಬ್ಯಾಳೆಹಳ್ಳಿ ಗೋವಿಂದಗೌಡರು ಅವರನ್ನು ಸ್ಥಳ ಪರಿಶೀಲನೆ ನಡೆಸಿ ಇಮಿಡಿಯೇಟಾಗಿ ತುರ್ತಾಗಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಅವ್ರನ್ನ ಮಾಡದೇ ಇದ್ದರೆ ನಾವು ಖಂಡಿತವಾಗಿ ನಾವು ಬಿಡಲ್ಲ. ಇವರೇ ಬೇಕಾ ತಿನ್ನೋಕ್ಕೆ? ನಮ್ಮ ಆಂಧ್ರ ಗಡಿ ಬಾರ್ಡು